ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. Applied mathematics bridges the gap between pure mathematical and theory and real world problem solving across the engineering, science and technology to ideas book to read. Depend to your current skill level ranking from ಖುಷಿ ಫೌಂಡೇಶನಲ್ ಟೆಕ್ಸ್ಟ್ ಬುಕ್ಸ್ ಟು ಅಕ್ಸೆಸಿಬಲ್. ಸುಮ, ಅದು ಓದ್ಕೊಳಕತ್ತಿ ಬುಕ್ ಎಲ್ಲಿತ್ತು? ಅಯ್ಯೋ, ಇವನು ರೇಖಾ ಮನೆಗೆ ಹೋಗಿ ಫಸ್ಟ್ ಭವ್ಯ ಮನೆಗೆ ಹೋಗ್ಬೇಕಂತಾಗಿತ್ತು. ಮತ್ತು ರೇಖಾ ಮನೆಗೆ ಹೋಗಿ ಮನೋಜ್ ಅಲ್ಲಿ ಆಕಿ ಬುಕ್ಸ್ ತೊಗೊಂಡು ಪೂರ್ತಿ ಎಲ್ಲದನ್ನು ಇದು ಏನದು ಪೂರ್ತಿ ಎಲ್ಲ ಬುಕ್ಸ್ನೆಲ್ಲ ಪೂರ್ತಿ ಕಾಪಿ ಮಾಡಿಸಿ ತೊಗೊಂಬಂದು ಕೊಟ್ಟಿರೋದು. ಎಲ್ಲದನ್ನು ಜೆರಾಕ್ಸ್ ಮಾಡಿಸ್ಕೊಟ್ಟಾನ ಓದಕ್ಕಂತೇಳಿ. ಮತ್ತು ಆಕಿನೂ ಓದ್ಕೋಬೇಕಲ್ಲ, ಮತ್ತು ನನಗೂ ಬೇಕಲ್ಲ. ಹೌದಾ, ಚಲೋ ಆತ್ ಬಿಡೆ. ನಂಗಂತೂ ಏನು ಮಾಡ್ಬೇಕನ್ನಂಗಾಗಿತ್ತು ಸುಮಾ ನಂಗೆ ಗೊತ್ತು, ಯಾರೋ ಬೇಕು ಅಂತಾನೆ ನನ್ನ ಬುಕ್ ಅದಾರ, ಅವ್ರನ್ನ ಮಾತ್ರ ನಾ ಬಿಡಂಗಿಲ್ಲ. ದೇವ್ರವ್ರಿಗೆ ಒಳ್ಳೇದು ಮಾಡಂಗಿಲ್ಲ. ನೋಡ್ತಿರ್ಬೇಕಾರೆ ನೀನು ಈ ಥರ ಹೊಟ್ಟೆಯವ್ರಿಗೆ ಬುದ್ಧಿ ಇರಬಾರ್ದು ಸುಮಾ. ಯಾರು ಕದ್ದಾರ? ಯಾರೋ ಬೇಕಂತ ತೊಗೊಂಡಾರ ಅನ್ಸತ್ತ ನಿಂಗೆ? ಹೌದಪ್ಪ, ನಂಗೆ ನೆನಪೈತಿ. ಯಾಕಂದರೆ ನಾನು ಓದ್ಕೊಂಡ್ಮೇಲೆ ಯಾವಾಗೂ ನನ್ನ ಬುಕ್ಸ್ನ ಎಲ್ಲೂ ಇಡೋದಿಲ್ಲ, ನಾನು ಸೀದಾ ಬ್ಯಾಗಿಗೆ ಇಟ್ಕೊಳ್ಳೋದು. ಅಂಥದ್ದು ನನ್ನ ಬುಕ್ ಮಿಸ್ ಆಗೈತಿ ಅಂದ್ರೆ ಯಾರ ಬೇಕಂತೇಳಿ ತೊಗೊಂಡಾರ ಅನ್ನೋದು ನನಗೆ ಖಾತ್ರಿ ಆಗೈತಿ ನೋಡಿ, ಪಕ್ಕ. ಇರಲಿ, ನನ್ನ ಬುಕ್ನ ಯಾರು ತೊಗೊಂಡಾರಲ್ಲ ಬಿಡೋದಿಲ್ಲ ನಾನು ಅವರಿಗೆ. ಅವ್ರ ಜೀವನದಾಗ ಯಾವತ್ತೂ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ ನೀನು ಸುಮಾ. ಯಾಕಂದರೆ ಇನ್ನೊಬ್ಬರ ಮ್ಯಾಗಿನ ಹೊಟ್ಟೆ ಊರಿಗೆ ನಾವೇನೋ ಒಂದು ದೊಡ್ಡ ಕಡ್ದು ಕಟ್ಟಿ ಹಾಕಿಬಿಡ್ತೇವೆ, ಸಾಧಿಸಿ ಉದ್ಧಾರ ಹಾಕೇವಿ ಅಂತ ಹೋದ್ರೆ ಅದು ಆಗೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಡ. ಹೌದಿಲ್ಲ ಸುಮಾ? ಅದು ನಿಜ ಅನ್ನ. ಅದೇ, ತಮಗೆ ಓದಕ್ಕೆ ಯೋಗ್ಯತೆ ಇರೋಂಗಿಲ್ಲ, ಇನ್ನೊಬ್ರು ಬುಕ್ಸ್ ಕದ್ದು ಅವ್ರನ್ನೂ ಓದಿಸ್ಬಾರ್ದು, ಅವರು ಓದಬಾರ್ದು ಅಂತೇಳಿ ಚೀಪ್ ಗಿಮಿಕ್, ಇಷ್ಟು ಚೀಪ್ ಗಿಮಿಕ್ ಯೂಸ್ ಮಾಡ್ತಾರೆ. ನಂಗೆ ಒಂದೇದ್ದು ಅವ್ರು ಮರ್ತಾರ ಅಂತ ಅನಿಸ್ತದೆ ನನಗೆ. ಇದು ಒಂದು ಟೆಸ್ಟ್ ನಾನು ಬೇಕಾದ್ರೆ ಓದೋಕ್ಕಾಗದೇ ಇರ್ಬೋದು, ಬಟ್ ವರ್ಷ ಪೂರ್ತಿ ಓದಿದ್ದಂತ ತಲೆಯಾಗಿರ್ತೈತೆ. ಹೌದಿಲ್ಲ? ಅಲ್ಲ, ಅವ್ರಂಗೆ ನಾನೇನು ಟೈಮ್ ಪಾಸ್ ಮಾಡ್ಕೊಂಡು ಕಾಲ ಕಳೆಯಲ್ಲ. ಪಾಠ ಮಾಡಿದ್ದೇನೆ ಅವತ್ತಿಗೆ ಓದ್ಕೊಂಡಿರ್ತೇನೆ, ಥಿಯರಿಗಳೆಲ್ಲ ಪೂರ್ತಿ ನಾನು ಅರ್ಥ ಮಾಡ್ಕೊಂಡಿರ್ತೇನೆ. ನನಗೆ ಓದಲಿಲ್ಲ ಅಂದರೆ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರ್ಬೋದು, ಬಟ್ 0 ಅಂತೂ ತೊಗೊಳಂಗಿಲ್ಲ. ಅದು ಅವ್ರ ತಲೆಯಾಗ ಮಂಕ್ ತಿಳಿ ಒಳಗೆ ಹೋಗೋದು ಬೇಡ. ಕಾಯವ ಏನು ಒಬ್ಬ ಇದ್ದೇ ಇರ್ತಾನೆ, ಕೊಲ್ಲೋರಿದ್ರು. ಹೌದಿಲ್ಲ? ಹೌದು ಖುಷಿ. ಪಾಪ ನೀನು ಕಷ್ಟಪಟ್ಟು ಓದ್ತಿದ್ದಿ, ಓದೋದು. ಹ್ಞೂನಪ್ಪ, ಕಷ್ಟಪಡೋರಿಗೆ ಯಾವತ್ತಿದ್ರು ದೇವ್ರ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಹೊಟ್ಟೆ ಉರ್ಕೊಂಡು ಏನೇನೋ ಚೀಪ್ ಗಿಮಿಕ್ಸ್ ಮಾಡೋರಿಗೆ ದೇವ್ರು ಒಂದಲ್ಲ ಒಂಥರ ಶಿಕ್ಷೆ ಕೊಡ್ತಾನೇ ಇರ್ತಾನೆ. ಆಲ್ರೆಡಿ ಅನುಭವಿಸ್ತಿರ್ತಾರೆ, ಬಟ್ ಅವರಿಗೆ ಅದು ಅರ್ಥ ಆಗಲ್ಲ. ಬಟ್ ಅರ್ಥ ಆಗತ್ತೆ, ಒಂದು ದಿನ ಬರ್ತೈತಿ. ಅದು ಅರ್ಥ ಆದಾಗ ಪಶ್ಚಾತ್ತಾಪ ಪಟ್ಟರು ಯೂಸ್ ಆಗಲ್ಲ. ಇದನ್ನೆಲ್ಲ ಈಕೆ ನನಗೆ ಯಾಕೆ ಹೇಳಕತ್ತಾಳ? ಮೋಸ್ಟ್ಲಿ ನಾನೇ ಕದ್ದಿರೋದು ಅಂತ ಗೊತ್ತಾತ ಇವಳಿಗೆ. ಗೊತ್ತಾಗಿರ್ಬೋದಪ್ಪ. ಇನ್ಫ್ಯಾಕ್ಟ್ ನಿಂಗೆ ಗೊತ್ತಾ ಸುಮಾ, ನಂದು ಕಳೆದಿತ್ತಲ್ಲ ಬುಕ್ಸು, ಅದು ಸಿಕ್ತಾ? ಸಿಕ್ತು. ಅದು ಖುಷಿ, ನಂಗೆ ಗೊತ್ತೇ ಇಲ್ಲ. ನನ್ನ ಬ್ಯಾಗ್ನಾಗ ಇರೋದೇ ನಂಗೆ ಗೊತ್ತಿದ್ದಿಲ್ಲ. ನಾನಿಲ್ಲಿ ನಿನ್ನ ಬ್ಯಾಗ್ನಾಗ ಐತಿ ಅಂತ ಹೇಳಿದೆ, ಮತ್ತೆ ಸಿಕ್ತು ಅಂದಿ. ಮತ್ತೆ ನೀನು ಅಂದಿ ನನ್ನ ಬ್ಯಾಗ್ನಾಗ ಇರೋದು ಗೊತ್ತಿದ್ದಿಲ್ಲ ಅಂತೇಳಿ. ಅಂದರೆ ನಿನ್ನ ಬ್ಯಾಗ್ನಾಗ ಐತಿ ಅಂತ ಅರ್ಥ. ನನಗೆ ಯಾವ ಬುಕ್ಕು ಸಿಕ್ಕಿದ್ದಿಲ್ಲ, ಸುಮ್ಮನೆ ನೋಡೋಣ ಅಂತ ಒಂದು ಮಾತಂದೆ. ಅದು ಖುಷಿ, ನಾನು ಈ ಓದೋ ಇದ್ರೊಳಗೆ ಮೋಸ್ಟ್ಲಿ ಮಿಸ್ ಆಗಿ ಏನಾರ ಬಂದೈತೆ ಬ್ಯಾಗ್ನಾಗ ಅಂದ್ಕೊಂಡು ನಾನು ಆತಿದ್ದೆ. ನಂಗೆ ಗೊತ್ತು ಸುಮಾ, ನೀನೇ ಕದ್ದಿರೋದು. ನನಗೂ ಇದು ಫಸ್ಟ್ ಗೊತ್ತಿದ್ದಿಲ್ಲ, ಆದರೆ ನನಗೆ ಗೊತ್ತಾತು. ಯಾರೋ ನನ್ನ ಹತ್ರ ಬಂದು ಹೇಳಿದ್ರು, ಏನು ಈ ಥರ ಯಾಕೆ ಚೀಪ್ ಗಿಮಿಕ್ ಮಾಡಕತ್ತಿ ನೀನು? ಅಲ್ಲ, ನೀನು ನನ್ನ ಬಗ್ಗೆ ಇಷ್ಟೊಂದು ಮನಸ್ಸಿನಾಗ ಇಟ್ಕೊಂಡಿಯಾ? ನಿನ್ನ ಕೈಲಾದರೆ ಕಷ್ಟಪಟ್ಟು ಓದು, ಅದನ್ನು ಬಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಬೇಡ ಸುಮಾ. ಏನು ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನಿಂಗೆ ಕೊಡ್ತಾ ಇರೋದು. ಅಲ್ಲಿ ಹಿಂಗೆ ಯಾಕೆ ಮಾಡೋಕೆ ಹೋದೆ ಅಂತ ನಾನು. ಸಾರಿ ಖುಷಿ, ಅದು ಟೀಚರ್ಸ್ ಮೇಡಮ್ ಎಲ್ಲರಿದ್ರಿಗೂ ಬೈದ್ರಲ್ಲ, ಖುಷಿ ನೋಡ್ಕಲಿ ಖುಷಿ ನೋಡಿ ಎಷ್ಟು ಚಲೋ ಓದ್ತಾಳ ಅಂತೇಳಿ. ಅದು ನಂಗೆ ಭಾಳ ಬೇಜಾರಾದಂಗೆ ಆಯ್ತು, ಅದಕ್ಕೆ ಸಾರಿ. ನಿನಗೆ ಹಂಗೆ ಅನ್ಸಿದ್ರೆ ನೀನು ನನಗಿಂತ ಜಾಸ್ತಿ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗೆದು ತೋರಿಸು, ಅದಕ್ಕಂತಾರೆ ಛಲ ಅಂತೇಳಿ. ನಾನು ಓದೋಕ್ಕಿಂತ ಡಿಕ್ರೇಜ್ ಮಾಡೋದಲ್ಲ. ನಿನ್ಕಿಂತ ಹಿಂದೆ ಹಾಕಿದ್ರೆ ನಿನ್ನ ಬಗ್ಗೆ ಹೊಗಳ್ತಾರಂತ ತಿಳ್ಕೊಂಡಿಯೇನ? ಹೊಗಳಲ್ಲ. ಏನು ನಿನ್ನ ತಪ್ಪು ಕಲ್ಪನೆನೋ ಏನೋ. ಅಯ್ಯೋ ದೇವ್ರೆ, ನನಗೆ ಬೈತಾರ ಯಾಕೆ ಮಾರ್ಕ್ಸ್ ಕಮ್ಮಿ ತೆಗ್ದಿ ಅಂತ. ಹಂಗಂತ ಸುಮ್ಮನ್ನ ನೋಡಿ ಕಲಿ ಖುಷಿ ಅಂತ ಹೇಳಲ್ಲ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊ. ಸಾರಿ ಖುಷಿ, ನಿನ್ನ ಬಗ್ಗೆ ಭಾಳ ಬೇಜಾರಾತು ನನಗೆ ಸುಮಾ. ನೀ ಹಿಂಗೆ ಯೋಚನೆ ಮಾಡ್ತೀಯ ಅಂತೇಳಿ ನಾನು ಅನ್ಕೊಂಡಿದ್ದಿಲ್ಲ ಬಿಡ. ಸಾರಿ ಖುಷಿ. ಸುಮಾ ಹೋಗ್ಲಿ ಬಿಡು, ನಂಗೆ ನಿನ್ನ ಬಗ್ಗೆ ಏನು ಬೇಜಾರಿಲ್ಲ. ಇದನ್ನ ಮನಸ್ಸಿನಾಗ ಇಟ್ಕೋಬೇಡ. ನೀನು ಕಷ್ಟಪಟ್ಟು ಓದು. ನಾನು ಓದ್ಕೊಂತ ಕುಂದಿರ್ತೇನೆ, ನೀನು ಓದ್ಲಂಗೆ ಹಂಗೆ ಇರಬೇಡ. ನಾಳೆ ಎಕ್ಸಾಮು, ನೆನಪಿರಲಿ. ಆಯ್ತು ಸುಮಾ, ನಿನ್ನ ಬ್ಯಾಗ್ನಾಗಿರೋ ನನ್ನ ಬುಕ್ ತಂದುಕೊಡು. ತಂದುಕೊಡ್ತೀನಿ. ಮನೋಜ್ ಹೇಳಿದ ನಿಜ ಹಂಗಾರ, ಸಂಗೀತ ಅವನಿಗೆ ಹೇಳಿದ್ಲು ಅಂತ ಅಂದ.
ಅಲ್ಲ ಈ ಸಂಗೀತ ನನಗೆ ಹೇಳ್ಬೋದಿತ್ತಲ್ಲ, ಮನೋಜ್ಗೆ ಯಾಕಂದ್ಲು? ಹ್ಮ್? ಏನಪ್ಪ ಅಯ್ಯ, ಏನಪ್ಪ ಇವರು ಹೊಟ್ಟೆ ತುಂಬ ಊಟಕ್ಕೂ ನೀಡಂಗಿಲ್ಲ. ನಾ ಏನು ಮಾಡಲಿ, ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡೋಕ್ಕಾಯ್ತದ? ಅಲ್ಲ, ಹೋಗಿ ಹೋಗಿ ಯಶೋದಕ್ಕ ಊಟಕ್ಕೆ ನೀಡೋದು ಬಿಟ್ಟು ಆ ಮುಗಿಸ್ತಾರೆ. ಅವ್ರತ್ತಿ ನೋಡಿದ್ರೆ ಎಣ್ಸಿ ಎಣ್ಸಿ ರೊಟ್ಟಿ ಕೊಡ್ತಾರೆ, ಎರಡೇ ರೊಟ್ಟಿ, ಅದ್ರ ಮೇಲೆ ಕೊಡೋಕ್ಕಿಲ್ಲ. ನಂಗೆ ನೋಡಿದ್ರೆ ಹೊಟ್ಟೆ ಹಶು ತಡ್ಕೊಳಕ್ಕಾಗೋದಿಲ್ಲ. ಹೊಟ್ಟೆ ತುಂಬ ಅನ್ನರ ನೀಡ್ತಾರೆ, ಒಂದೇ ಚಮಚ ನೀಡ್ತಾರೆ. ಇನ್ನೊಂದು ಸ್ವಲ್ಪ ಬೇಕು ಅಂತ ಕೇಳಬೇಕು ಅಂದರು ಅಲ್ಲಿ ಯಾರೂ ನಿಂದ್ರಂಗೂ ಇಲ್ಲ. ನಾ ಏನಪ್ಪ ಮಾಡೋದು? ಹಿಂಗಾದ್ರೆ ನನ್ನ ಕೈಯಾಗ ಕೆಲಸ ಮಾಡೋಕ್ಕಾಯ್ತದ? ಒಂದು ತಾಸಿಗೆ ಹೊಟ್ಟೆ ಹಸಿದೈತಿ. ತಾವು ನೋಡಿದ್ರೆ ಕುತ್ಕೊಂಡು ಎಗ್ಳರೆ ಬಾರಿಸ್ತಾರೆ, ನಮಗೊಂದು ಹೊಟ್ಟೆ ತುಂಬ ನೀಡೋದಿಲ್ಲಲ್ಲಪ್ಪ. ಯಶೋದಕ್ಕೂ ಹೇಳ್ಬೇಕು, ನೀವೇ ಊಟಕ್ಕೆ ನೀಡಿ ಅಂತ. ಅಮ್ಮರು ಸರಿಯಾಗಿ ಕೊಡೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತೀನಪ್ಪ. ಇಲ್ಲ ಅಂದರೆ ಹಿಂಗೆ ಊಟ ಮಾಡಿದ್ರೆ ಕೈಕಾಲ ಶಕ್ತಿ ಇರ್ತದ, ಕ್ಯಾಮೆ ಮಾಡೋಕ್ಕಾಯ್ತದ? ಆಗಕ್ಕಿಲ್ಲ. ನೋಡಿದ್ರೆ ಕೆಲಸ ನೋಡಿದ್ರೆ ಕಂಡಗ ಬಿದ್ದಿರ್ತದೆ. ಎಲ್ಲ ಸರಿ ಸಮ ಕತ್ತಿ ದುಡ್ದಂಗೆ ದುಡಿಯೋದು ಸಹಿಯೇ, ಆದರೆ ಹೊಟ್ಟೆ ತುಂಬ ಊಟ ಇಲ್ಲ ಅಂದರೆ ಹೆಂಗೆ ಮಾಡೋದು? ಆಗಲ್ಲಪ್ಪ, ಆಗಲ್ಲ. ಬೆಳಿಗ್ಗೆ ನೋಡಿದ್ರೆ ಚಹಾ ಕುಡಿಬೇಕು ಅಂತ ಹೇಳಿ ಏಟೊತ್ತಾಯ್ತು. ಕಡಿಗೂ ಅದು ಇದು ಕೆಲಸ ಅಂತೆಲ್ಲ ಮಾಡಿಸಿ ಸ್ವಲ್ಪ ಚಹಾನೇ ಕೊಟ್ಟಿದ್ದು. ಒಂದು ಬಿಸ್ಕಿಟ್ ಇಲ್ಲ, ಏನೂ ಇಲ್ಲ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ತಿಂಡಿ ತಿನ್ನೋಕ್ಕೂ ಕೊಡೋದಿಲ್ಲ, ಊಟಕ್ಕೂ ಸರಿಯಾಗಿಲ್ಲ ಅಂದರೆ ಆಗಲ್ಲಪ್ಪ. ನನಗೆ ಈ ಮನೆಯಾಗ ಇರೋಕ್ಕಾಗೋದಿಲ್ಲ. ದುಡಿಯೋದೇ ಮನುಷ್ಯ ಹೊಟ್ಟೆ ತುಂಬ ತಿನ್ನೋಕ್ಕೆ, ಒಟ್ಟಿಗಿಲ್ಲದ ಮೇಲೆ ಯಾಕೆ ಕೆಲಸ ಮಾಡಬೇಕು ಅಲ್ಲ? ಹಾಗೆ ಮಾಡ್ತೀನಿ. ಯಾಕಕ್ಕ ಇಲ್ಲಿ ಕುಂತ್ಬಿಟ್ಟಿರಿ? ಅದು ಬೇಜಾರ್ನಾಗೆ ಏನಿಲ್ಲ, ಅದು ಈಟತನ ಕೆಲಸ ಮಾಡಿದ್ನಲ್ಲ, ಅದು ಸ್ವಲ್ಪ ಸುಸ್ತಾದಂಗೆ ಆಯ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಕೂತ್ಕೊಂಡೆ. ಬೆನ್ನಿಗೊಂದು ಸ್ವಲ್ಪ ಸುಖ ಆಗ್ಬೇಕಲ್ಲ, ನಡ ಎಲ್ಲ ನೋಯ್ತಾಯಿತ್ತು ಅದಕ್ಕೆ. ಹೌದಾ? ಊಟ? ಅಯ್ಯೋ ಗಂಗಕ್ಕರ್ ಹೊಟ್ಟೆ ತುಂಬ ಊಟಕ್ಕೆ ಕೊಡೋದಿಲ್ಲ. ಇವ್ರ ಮುಂದೆ ಹೇಳ್ಬಿಡ್ಲಾ? ಇವ್ರಿಗೆ ಮನೆಗೆ ಸ್ವಲ್ಪ ಜೋರಿದ್ದಂಗೆ ಅವ್ರೆ. ಆಮೇಲೆ ಒಳ್ಳೆ ಮನಸ್ಸು ಪಾಪ. ಯಂಗ್ಸರು ಸರಿಯಾಗಿ ಊಟಕ್ಕಾದ್ರೂ ಕೊಡ್ತಾವ್ರೆ. ಹೇಳ್ತೀನಿ ತಡಿ. ಅದು ಅಮರೇ, ಊಟ ಸರಿಯಾಗಿಲ್ಲ. ಅದಕ್ಕೆ ಇವತ್ತು ಸಂಜೆಗೆ ನೀವೇ ಊಟಕ್ಕೆ ನೀಡ್ತೀರಾ? ನೀಡ್ತೀರಿ ಅಂದರೆ ಅಲ್ಲೇ ನಿಂತ್ಕೊಂಡ್ರು ಸಾಕು. ಅದು ಹೊಟ್ಟೆ ತುಂಬ ಊಟನೇ ಆಗ್ತಿಲ್ಲ ನನಗೆ. ಹೊಟ್ಟೆ ಅರ್ಧಂಬರ್ಧನೇ ಆಯ್ತಾ ಇರೋದು. ಅದಕ್ಕೆ ನನಗೆ ಏನಾದರೂ ಆಗ್ಬಿಡಲಿ, ಹೊಟ್ಟೆ ತುಂಬ ಊಟ ಇರಬೇಕು. ಹೊಟ್ಟೆ ತುಂಬ ಊಟ ಇಲ್ಲ ಅಂದರೆ ನಾನು ಮನುಷ್ಯಳೇ ಆಗಿರಂಗಿಲ್ಲ. ಕ್ಯಾಮೆ ಆಗ್ಬೇಕು ಅಂದರೆ, ರಟ್ಟೆಗೆ ಶಕ್ತಿ ಬರಬೇಕು ಅಂದರೆ ಹೊಟ್ಟೆ ತುಂಬಿರ್ಬೇಕಲ್ಲ. ಅದಕ್ಕೆ ಗಂಗಮ್ಮರು ಅಷ್ಟು ಕೇಳಿ ಮಾಡಿ ನೀಡೋದಿಲ್ಲ. ನಂಗೊಂದು 3-4 ರೊಟ್ಟಿಯಾರ ಬೇಕಿಯ. ನಾವು ರೊಟ್ಟಿಯಾರಲ್ಲ, ಮುದ್ದೆ ತಿಂದು ಬೆಳೆದವರು. ಈಗ ಇಲ್ಲಿ ರೊಟ್ಟಿ ತಿಂತಾ ಇದೀವ, ಹಂಗಾಗ್ಬಿಟ್ಟು ರೊಟ್ಟಿ ತಿಂದು ನಮಗೆ ತಡ್ಕೊಳಕ್ಕೆ ಹಾಕಿಲ್ಲ. ಮುದ್ದೆ ಆದರೆ ಒಂದು 2 ಮುದ್ದೆ ಹೊಡಿತಿದ್ದೆ. 2 ಮುದ್ದೆ ಮ್ಯಾಗ ಒಂದಿಷ್ಟು ಅನ್ನ ಉಂಡ್ಬಿಟ್ರೆ ಹೊಟ್ಟೆ ಗಟ್ಟಿ ಆಯ್ತದೆ. ರೊಟ್ಟಿ ಅಲ್ಲ, ಒಂದು 4 ರೊಟ್ಟಿಯಾರ ಬೇಕ್ರ. ಅದು ಗಂಗಮ್ಮರು 2 ಕೊಡ್ತಾರೆ. ಒಂದು ಫಸ್ಟ್ ಕೊಡ್ತಾರೆ, ಇನ್ನೊಂದು ಬಾಯಿ ಬಿಟ್ಟು ಕೇಳಿದ್ಮೇಲೆ ಇನ್ನೊಂದು ಕೊಡ್ತಾರೆ. ಅನ್ನನೂ ಅಷ್ಟೇ ಇಷ್ಟೇ ನೀಡ್ತಾರೆ, ಒಟ್ಟಿಗೆ ಸಾಲದೇ ಇಲ್ಲ. ಅದಕ್ಕೆ ಇವತ್ತು ನೀವರ ಎಸದ ಮರ ಇಬ್ಬರದಾಗ ಒಬ್ರು ನೀಡ್ತೀರಾ? ಹೊಟ್ಟೆ ತುಂಬ ಊಟ ಬೇಕು ಅಮ್ಮರಿ ನನಗೆ. ಏನಮ್ಮ ತಿಂದು ಉಣ್ಣೋದ್ರಾಗೂ ಇಷ್ಟ ನಾನು. ಏನದನ್ನು ಗಳಿಸಿದಂಗೆ ಅವ್ನು ಕುಂದ್ರಿಸ್ತಾಳೆ ಏನಾಗ್ತದ? ಆಯ್ತು ತಗೋ, ಇವತ್ತು ಸಂಜೆಗೆ ನಾವು ಉಣ್ಣೋ ಹೊತ್ತಿಗೆ ನೀನು ಕರಿತೇವೆ, ನೀನು ಬಾ, ನಿನಗೂ ಊಟಕ್ಕೆ ನೀಡ್ತೇವೆ. ಏನು ಹೊಟ್ಟೆ ತುಂಬ ಊಟ ಮಾಡು. ಆಯಿತು. ಹಂಗಾರೆ ನಾನು ನಿಮ್ಗೆ ಹಿಂಗೆ ಹೇಳಿವ್ನಿ ಅಂತ ನೀವು ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಆಯ್ತಾಯ್ತು, ಈಗ ಬಿಡಿ, ಈಗ ಹೋಲಿ. ಬಾಂಡೆ ಎಲ್ಲ ತೊಳೆದಾತನ? ಏನದ ನಾ ಹಿಂಗೆ ಹೇಳೇನಂತ ಹೇಳ್ಬೇಡ ಮಾತಿದ್ದಲ್ಲ, ಏನು ಹೇಳಿ ಮಂಗಳ? ಏನದ ಅದು ಅತ್ತಿ? ಒಂದು ಸೀರೆ ಬೇಕಂತೆ ಪಾಪಕ್ಕೆ ಗುಡಾಕ, ಅದಕ್ಕೆ ನಾನೇ ಕೇಳೇನಿ ಅಂತ ಹೇಳಬೇಡ್ರಿ. ಒಂದು ಯಾವ್ದಾರ ಸೀರೆ ಇದ್ರೆ ಕೊಡ್ರಿ ಅಂದ್ಲ. ಅಯ್ಯೋ ತಾಯಿ, ನಿಂಗೆ ಸೀರೆ ಗೀರಿ ಎಲ್ಲ ಯಾರು ತರಕ್ಕೆ ಹೋಗೋಣ? ನೀ ತಂದಿಲ್ಲ ನಿನ್ನ ಮನೆಯಿಂದ? ಅವನ್ನೇ ಉಟ್ಕೋ, ಮತ್ತೆ ಯಾಕೆ ಸೀರೆ ಪಾರಿ ಕೇಳ್ತಿ? ಏನತ್ತ? ಏನಿಲ್ಲ ಮರೆ, ನಂಗೆ ಅನ್ನಿಸ್ತೈತಿ ಏನೋ ಮಾತಾಡ್ತಿದ್ರಿ ಇವ್ರು, ಬಾಯ್ ಬಿಡವಳಿಕೆ. ಅತ್ತೆ, ನೀನು ಹೊಟ್ಟೆ ತುಂಬ ಊಟಕ್ಕೆ ಕೊಡಲ್ಲಂತೆ, ಏನು ಹಂಗ್ಯಾಕೆ ಮಾಡ್ತೈತಿ? ಅದೇ ಅನ್ಕೊಂಡೆ, ಏನೋ ಮಾತಾಡಕತ್ತಾರ ಇವ್ರು ಅಂತೇಳಿ. ಯಾಕೆ ನಾನು ನಿಂಗೆ ಹೊಟ್ಟೆ ತುಂಬ ಊಟಕ್ಕೆ ಕೊಟ್ಟಿಲ್ಲನೆ? ಅಂದ್ರೆ ನಾನು ಊಟಕ್ಕೆ ಕೊಡತ್ತಿಲ್ಲ ಅಂತೇಳಿ ಇವ್ರ ಮುಂದೆ ಹೇಳಿ ನಾನು ಕೆಟ್ಟ ಮಾಡ್ಬೇಕಂತ ಮಾಡಿ ನೀನು? ಇಲ್ಲ ಮರೆ, ಅದು ಸಾಲಕ್ಕಿಲ್ಲ ಅಂತ ಹೇಳಿದ್ದು ಅಟೆಯ, ನೀವು ಕೊಡಕ್ಕಿಲ್ಲ ಅಂತಲ್ಲ. ಅತ್ತಿ, ಎದಕ್ಕೆ ಹೆದರ್ಸ್ತಿ ಮಾತಿನಾಗ? ನಿನ್ನ ಮಾತಿಗೆ ಆಕಿನ ಹೆದರ್ತಾಳ ಅಂತ ಗೊತ್ತಲ್ಲ, ಅದಕ್ಕೆ ಹೆದರ್ಸ್ತೀಯೇನೆ? ನಮ್ಮ ಹತ್ರ ಮಾತಾಡತ್ತಿ. ನೀವು ಹೋಗವ, ನಿನ್ನ ಕೆಲಸ ಏನೈತೆ ಮಾಡ್ಕೋಗು. ಮಂಗಳ, ಏನ ನೀನು ಕೆಲಸಕ್ಕೆ ಮಾತು ಕೇಳ್ಕೊಂಡು ಆ ಸ್ವಂತ ಅತ್ತಿಗೆ ಆಕಿ ಇದ್ರಿಗೆ ಏನಾರ ಒಂದು ಅಂತೀಯನ? ನಿಂಗೆ ಹೇಳೈತೆ ಇಲ್ಲ ಮೊನ್ನೆ ನಮ್ಮಪ್ಪ, ನೀ ಮಾತಾಡ್ಬೇಡಕ್ಕಿಗೆ ಏನು ಅಂತೇಳಿ. ಸುಮ್ಮನಿರತ್ತಿ, ಯಾವಾಗ ನೋಡಿದ್ರೆ ನಮ್ಮಪ್ಪ ಅಂತೇಳಿ. ಅಲ್ಲತ್ತಿ, ನಿಮ್ಮ ಅಪ್ಪನ ಕರ್ಕೊಂಬಂದು ಇಲ್ಲೇ ಮನ್ಯಾಗ ಇಟ್ಕೋ. ಹಂಗಾರ 3 ಹೊತ್ತು ನಿನ್ನ ಕಾವಲ ಕಾಯ್ಕೊಂತಿರ್ಲಿ. ಕತ್ತಿ ಹೊತ್ತಾಗ ಮಾತಾಡಬಾರ್ದನ?
ಹಂಗಾರೆ ಯಾವ್ದಾರ ಮೂಗ್ ಸಸಿ ತರ್ಬೇಕು ಬೇಡ ನೀನು ನಿನ್ನ ಮಗಗೆ. ಅಂದ್ರೆ ನೀನು ಏನಂದ್ರು ಅನ್ಸ್ಕೊಂತಿದ್ಲು, ಒಂದು ಅಕ್ಷರ ಮಾತಾಡ್ತಿದ್ದಿಲ್ಲ. ಹಂಗ ಮಾಡ್ಬೇಕಿತ್ತು, ಮೊದ್ಲ ಗೊತ್ತಾಗ್ಲಿಲ್ಲ ಅದು. ಅಲ್ಲತಿ ಚಂದ ಊಟಕ್ಕೂ ಹಾಕ್ಲಾರ್ದಂಗೆ ಗಳಿಸ್ ಗಂಗವನ್ ಕುಂದ್ರಿಸಿ ಏನು ಮಾಡ್ತೀನಿ ನೀನು? ಊಟದಾಗ ಶಾಣೆತ ನಾನು ಹಂಗೆ ಮಾಡಬಾರ್ದತಿ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಕುಂತಿದ್ಲಕ್ಕೆ ಹೊಟ್ಟಸತ್ತಂತೇಳಿ. ಪಾಪ ಮೈಯುಳ್ಳೆ ಆಪರಿ ಕೆಲಸ ಮಾಡ್ತಾಳ, ಹೊಟ್ಟೆ ತುಂಬ ಊಟಕ್ಕೆ ಕೊಡಲಿಲ್ಲ ಅಂದ್ರೆ. ಹೌದ್ರಿ ಅತ್ತಿ? ಅಲ್ಲ ನೀವು ಹೊಟ್ಟೆ ತುಂಬ ಊಟಕ್ಕೆ ನೀಡಬೇಕಿಲ್ಲತ್ತಿ. ಅಕ್ಕ ತಪ್ಪು ನಿಂದೆ ಅಂದ. ಅಲ್ಲ ಮಂಗಳ, ನಾ ಏನು ಮಾಡೀನಿ? ಈ ಒಂದು ವ್ಯಕ್ತಿ ಕರ್ಕೊಂಬಂದಿ ಅಂದಮೇಲೆ ಆ ವ್ಯಕ್ತಿ ಊಟ ಆತ ಇಲ್ಲ, ಅವ್ನಿಗೇನು ತೊಂದರೆ ಆಗತೈತಿ ಪ್ರತಿಯೊಂದು ನೀನು ನೋಡ್ಕೋಬೇಕಕ್ಕ. ನೀನು ಇನ್ನು ಕರ್ಕೊಂಬಂದು ಮೊದಲೇ ನಮ್ಮ ಅತ್ತಿಗೆ ಇಷ್ಟ ಇಲ್ಲ, ಆಕೆ ಕೆಲಸಕ್ಕೆ ಬಂದಿದ್ದೆ. ಇನ್ನು ನಮ್ಮ ಅತ್ತಿ ಹೊಡೆ ತುಂಬ ಊಟಕ್ಕೆ ಕೊಟ್ಟು ಚೆನ್ನಾಗಿ ನೋಡ್ಕೋತಾಳಂತ ನೀ ಹೆಂಗೆ ಅನ್ಕೊಂಡು? ನೀ ಅಲ್ಲ ಎಲ್ಲ ನೋಡ್ಕೋಬೇಕಾದ್ದು, ಹೌದಿಲ್ಲ? ಹೇಳಿ ನೋಡೋಣ. ನೀನು ಅದ್ರ ಬಗ್ಗೆ ಕಾಳಜಿ ತೊಗೊಳ್ಳಿಲ್ಲ ಅಂದ್ರೆ ಇನ್ನಿದ್ದಾರೆ ಯಾಕೆ ತೊಗೋತಾರ? ಅಲ್ಲ ನಾನಾದ್ರೆ ಹಾಗೆಲ್ಲ ಮಾಡಲ್ಲ ಬಿಡು, ಪಾಪ ನೀಡ್ತೇನೆ. ನಮ್ಮ ಅತ್ತಿ ದೊಡ್ಡ ಗುಣಕ್ಕೆ ಪಾಪ ನೀಡ್ಲಂಗೆ ಸುಮ್ಮನೆ ಅದಾಳ. ಹಂಗಾಗೈತದ. ಇನ್ಮ್ಯಾಗ ನಾನು ಊಟಕ್ಕೆ ನೀಡ್ತೇನೆ ಪಾಪ ಅದಕ್ಕೆ. ಅತ್ತಿಯರ ಬೆಳಗ್ಗೆ ಬಾಂಡೆ ತಿಕ್ಕುದ್ರ ಸಂಬಂಧ ಭಾಳ ಭಯ ಆತಿದ್ರಿ ನೀವು, ನಾ ಕೇಳಿಸ್ಕೊಂಡೇನಿ. ನೀವು ಹಾಗೆಲ್ಲ ಭಯಕ್ಕೆ ಹೋಗ್ಬೇಡ್ರಿ. ಏನು ಸೋಪ್ ಇಟ್ಟಿದ್ಲಕ್ಕೆ ಏನೂ ಇಲ್ಲ, ಸುಮ್ಮನೆ ಏನಾರ ಒಂದು ಕಾರಣ ಹುಡುಕಿ ಬೈತಿರ್ತೀರಪ್ಪ ಆತಾಗ. ನೀವು ಹಾಗೆಲ್ಲ ಬೈದ್ರೆ ಕಿರಿಕಿರಿ ಮಾಡಿದ್ರೆ ಬಿಟ್ಟೋಕಳ ಅಂತ ತಿಳ್ಕೊಂಡಿರ್ಬೇಕು. ಆಕಿ ಬಿಟ್ಟೋದ್ರೆ ನನ್ನ ಕೈಲೂ ಮಾಡೋಕ್ಕಾಗಲ್ಲ ಅತ್ತಿಯರ. ನಾನು ಅದಕ್ಕಂತೇಳಿ ನಮ್ಮವ್ವ ಪಗಾರ ಕೊಟ್ಟು ಇಲ್ಲಿ ತಂದು ಇಟ್ಟಿರೋದಕ್ಕಿನ್ನ ನೀವು ಅದನ್ನು ಬಿಟ್ಟು ಆಕಿನ ಓಡಿಸಿ ಮತ್ತೆ ನನ್ನ ಕೆಲಸ ಮಾಡಕ್ಕೆ ಹಚ್ಚಿಸ್ಬೇಕು ಅನ್ನೋದೇನಾರು ತಲೆಯಾಗಿದ್ರೆ ತೆಗೆದು ಬಿಡ್ರಿ ತಲೆ ಅಂದ ಇದನ್ನು. ಅಯ್ಯ ಇದು ಒಳ್ಳೆ ಕತಿ ಆತು ಬಿಡ. ತಗ ಏನಂಗ ಕೆಲಸದವರಿಗೆ ಭಾರಿ ಇದು ಬಿಡ. ಇದು ಏನಾರ ಅನ್ಕೋರಿ. ಏನಾತ ಈ ಮನೆ ಒಳಗೆ ಏನಾರ ಒಂದು ಪಂಚಾಯತಿ ಆಗ್ತಾನೆ ಇರ್ತದೆ ನೋಡತ್ತಾಗ. ಬಾ ರೆಡಿ ಆಗಿ ಹೋಗು. ರೆಡಿ ಆಗಿರ್ತೇನೆ ಅಂದಿದ್ದಿ, ಇನ್ನೂ ರೆಡಿ ಆಗಿಲ್ಲಲ್ಲ. ನಾ ಟಿಕೆಟ್ ತೆಗ್ಸಿದೆ ಮತ್ತೆ. ಆಯ್ತು, ಇನ್ನು ಫಿಲಮ್ಗೆ ಹೋಗಕ್ಕೆ ಟೈಮ್ ಐತಿ. ಅಲ್ಲ ಇಲ್ಲಿ ನೋಡ್ರಿ ಅತ್ತಿಯರು ಹೆಂಗಂತ ಅದಾರ. ಆ ಕೆಲಸದಕ್ಕಿಗೆ ಪಾಪ ಆಕಿಗೆ ಇರಾಕ್ ನೆಮ್ಮದಿ ಕೊಡ್ವಲ್ರ ಒಂದು ಸ್ವಲ್ಪ. ಯಾಕವ ಹಂಗೆ ಮಾಡ್ತಿ? ಇವೊಬ್ಬ ಬಂದ್ಬಿಡ್ತಾನ ಹಂಗ ಏನಾರ ಹೇಳ್ತಿದ್ದಂಗ ಕೇಳ್ತಿದ್ದಂಗ. ಏನು ಮಾಡಿಲ್ಲಪ್ಪ, ಕೆಲಸದವ್ರ ಮಾತು ಕೇಳಿ ಮನ್ಯಾಗ ತಾಯಿಗೆ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು. ತಾಯಿಗೆ ಅತ್ತಿಗೆ ಏನಾರ ಮಾಡ್ಕೊರಿ. ಯೋ ಬಿಡ ಮರ ಯಾತಕ ನಮ್ಮ ಮುಂದೆ ಹಂಗೈತಿದ್ದ. ನಡಿ ಪಟ್ಟನಂಗೆ ರೆಡಿ ಆಗೋ ಹೋಗ್ಬೇಕು ಪಿಕ್ಚರ್ಗೆ. ಅಲ್ಲ ಪಿಕ್ಚರ್ ಹೊಂಟಿರೆ ಇಬ್ರ? ಕಾರ್ನಾಗ ಸೀಟ್ ಇದ್ದಿದ್ದಿಲ್ಲನ? ನಾನು ಬರ್ತಿದ್ನಪ್ಪ. ನಾನು ಯಾಕೆ ಸುಡ್ಗಾಡ್ಕೋಬೇಕಾಗೈತಿ? ಬಾರಿ ಇದಿರ್ ಬಿಡು. ಟಿಕೆಟ್ ಬುಕ್ ಮಾಡ್ಕೊಂಡು ನೀವಷ್ಟೇ ಹೋದ್ರೆ ಒಂದು ನಾನು ಕರ್ಕೊಂಡು ಹೋಗ್ಬೇಕಂತ ಅನ್ನಿಸ್ಲಿಲ್ಲ ನಿಮ್ಗೆ? ಅಲ್ಲತ್ತೀರ ನೀವು ಬರ್ತೀರಿ ಅಂತ ಗೊತ್ತಿದ್ದಿದ್ದಿಲ್ಲ ನನಗೆ. ಕೇಳಿದ್ರೆ ಗೊತ್ತಾಕತಿ ಬರ್ತೇನೆ ಬಿಡ್ತೇನೆ ಅನ್ನೋದು. ಕೇಳಾರ್ದನ ನೀನಷ್ಟಕ್ಕೆ ನೀನು ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅಯ್ಯ ಬೇಷದಿ ಬಿಡವ. ನಾನು ಅನ್ಕೊಂಡಿದ್ದೆ ಪಾಪ ನನ್ನ ಸೊಸಿ ಎಲ್ಲೋದ್ರೂ ನಾನು ಬಿಟ್ಟು ಹೋಗಲ್ಲನೆ ಅಂತೇಳಿ. ನೀವು ನಿಮ್ಮ ಲೆಕ್ಕದಾಗ ಕರೆಕ್ಟಾಗಿ ಇದ್ದೀರಿ. ಪಾಪ ಅತ್ತಿ ಹಿಂಗೆ ಆಗಬಾರ್ದಾಗಿತ್ತು. ಕಾರ್ನಾಗ ಇನ್ನೆರಡು ಸೀಟ್ ಅದಾವಲ್ಲ, ಆ ಸೀಟ್ನಾಗ ಕುತ್ಕೊಂಡು ಹೋಗ್ಬೇಕು ಅಂತ ಭಾಳ ಆಸೆ ಇಟ್ಕೊಂಡಿತ್ತು ಪಾಪ ಅತ್ತಿ. ಬಿಡಮ್ಮ ನೀ ಹಿಂಗೆ ಮಾಡಬಾರ್ದಾಗಿತ್ತಪ್ಪ. ನೀ ಸುಮ್ಕುಂದ್ರೆ ಹಾಡ್ಬಿಟ್ಟಿ. ಅವರಿಬ್ರು ಬೇಕು, ನೀ ಯಾತ್ಕೋಬೇಡ. ನೀನು ಎದಿಯಲ್ಲ ನೀನು. ಅಯ್ಯೋ ಅಯ್ಯ ಅಂದ್ರೆ 6 ತಿಂಗಳು ಪಾಪ ಹತ್ಕೊಂತ ನೋಡತ್ತಿ. ನೀವೊಂದತ್ತಾಗ ನಾನು ನಿನ್ಸಲಾಗಿ ಅತ್ತಿ ಅಂದಿದ್ದು ಪಾಪ ಅಂತೇಳಿ ನಾನು ಮಸ್ಕಿರಿ ಮಾಡಿದ್ನೇನು? ಸುಮ್ಕುಂದ್ರವ ಸಾಕು. ನೀ ಮಸ್ಕಿರಿ ಮಾಡಕತ್ತೀಯ, ಬೇಕಂತ ಕಾಡ್ಸಾಕತ್ತೀಯ, ನಂಗೇನು ಗೊತ್ತಾಗೋದಲ್ಲನ? ನೋಡಿ ಹಿಂಗೆ ಮಾಡ್ತಿ. ಅಕ್ಕ ನಿಮ್ಮ ಕಾರ್ನಾಗ 5 ಸೀಟ್ ಇದ್ದಿದ್ದಕ್ಕ ಅತ್ತಿ ಲೆಕ್ಕ ಹಾಕಿತ್ತೆ ಎಷ್ಟು ಚಂದ. ಗೊತ್ತನ? 1 ಸೀಟ್ ಅತ್ತಿಗೆ, 1 ಸೀಟ್ ನಿಮ್ಗೆ, 1 ಸೀಟ್ ಮಾವಗ, 1 ಸೀಟ್ ದೊಡ್ಡ ಮಾವಗ ಅಂತೇಳಿ. ಪಾಪ ನೀವು ಒಂದ್ಸಲನಾರು ನಿಮ್ಮ ಕಾರ್ನಾಗ ಕರ್ಕೊಂಡು ಹೋಗೋದು ಬೇಡನ? ಆಯ್ತು ಅತ್ತಿಯರ, ಈಗೂ ಏನು ಕಾಲು ಮಿಂಚಿಲ್ಲ. ಬರ್ರಿ ನೀವು ಬೇಕಾರೆ ಪಿಕ್ಚರಿಗೆ ಹೋಗಿ ಬರೋಣ. ನಾನು ಬರ್ತೇನೆ ಪಿಕ್ಚರಿಗೆ. ತಡಿ ನಾನು ತಯಾರಾಗಿ ಬರ್ತೇನೆ. ಅಲ್ಲಲ್ಲ ಮತ್ತೆ ಈಗ ಟಿಕೆಟ್ ಸಿಗ್ತತೆ ಸಿಗೋದಿಲ್ಲ? ಸಿಗ್ತತವ, ಆದರೆ ಸ್ವಲ್ಪ ದೌಡ್ ಹೋಗ್ಬೇಕು ತಗ್ಸಾಕ್. ಮತ್ತೆ ನಾನು ಖಾಲಿ ಆಗಿದ್ದಿತ್ತಂತೆ ತೆಗೆಸ್ಕೊಂಡ ಬಂದೆ. ಮೊದ್ಲು ನೀ ಬರ್ತೀಯ ಅನ್ನೋದು ಗೊತ್ತಾಗಿದ್ರೆ ಏನು ಸ್ವಲ್ಪ ಜಾಸ್ತಿ ಇನ್ನೊಂದು ಒಂದು ತೆಗೆಸ್ಕೊಂಡ ಬರ್ತಿದ್ದೆ. ಇರ್ಲಿ, ಈಗೂ ಏನಾಗಿಲ್ಲ. ಪಟ್ಟನಾಗ ನೀನು ತಯಾರಾಗು, ಅಲ್ಲಿ ತೆಗ್ಸಿದ್ರಾತ. ತಾಯಿ ಏನಾದ್ರು ಇದಿತ್ತಂದ್ರೆ ನಮ್ಮೂನು ಒಂದು ಮಾತು ಕೇಳೋ ಟಿಕೆಟ್ ತೆಗಿಸ್ತಾನೆ ಅಂತಿದ್ದಿ. ಅಲ್ಲಿ ಕಟ್ಬೇಡ ನೀನು. ಹೆಂಡತಿ ಮಗ್ಗಲ್ಲ ಬರತ್ಲೆ ತಾಯಿ ನೆನಪಾಗಲ್ಲ ನಿನಗೆ. ಈ ಹೆಂಡತಿ ತಂದಕ್ಕೆ ನಾನು ನೆನಪು ಹಾರಬೇಡ. ಅಯ್ಯೋ ದೇವ್ರಿ, ಹೆಂಗೆ ಮಾತಾಡ್ತಾರ್ರಿ ಇವ್ರು? ಇದು ನಮ್ಮ ಅತ್ತಿ 2ನೇ ಅವತಾರ. ಮೊದಲನೇ ಅವತಾರ ಒಂಥರ ಬೇರೆ, 2ನೇ ಅವತಾರ ಒಂಥರ ಬೇರೆ. ನಮ್ಮ ಅತ್ತಿ ಒಂದಿನಕ್ಕೆ 3 ಥರ ಬದಲಿಯಾಕಾಳ. ಬೆಳಗ್ಗೆ ಒಂಥರ ಮೂಡ್ನಾಗಿರ್ತಾಳ, ಮಧ್ಯಾಹ್ನಕ್ಕೆ ಇನ್ನೊಂದು ಥರ ಹಾಕಾಳ, ರಾತ್ರಿ ಆದಂಗೆ ಮಕ್ಕಳಾಕ್ ಬಂದಂಗೆ ಮತ್ತೊಂದು ಥರ ಬದಲಿಯಾಕಾಳ. ಗೊತ್ತನ? ಅಯ್ಯೋ ಭಾರಿ ತ್ರಿಕಾಲ ಜ್ಞಾನಿ ಇದ್ದಂಗೆ ನಮ್ಮ ಅತ್ತಿ. ತಗೋರಿ ಬಜ್ಜಿ ಮಿರ್ಚಿ. ಯಾ ತಾಯಿ, ನಿನ್ನ ಬಜ್ಜಿ ಮಿರ್ಚಿ ಯಾರಿಗೆ ಬೇಕಾಗೈತಿ? ಯಾಕೆ ಏನಾತ? ಅಲ್ಲ ಯಾರಿಗೆ ಬೇಕಾಗೈತೆ? ಬ್ಯಾಡ ಅಂದ್ರೆ ಬಿಡು, ಮತ್ತೆ ಅಂಗಡಿ ಬಾಗ್ಲಕ್ಕೆ ಬಂದಿದ್ದೆ ಅಂತ ಕೇಳಿದೆ. ನನ್ನ ಮಮ್ಮಾಗ ನೀನು ಸಂಜಿಕ ಬಂದು ನಿಮ್ಮ ಅಂಗಡ್ಯಾಗ ಬಜ್ಜಿ ಮಿರ್ಚಿ ತೊಗೊಂಡು ಹೋದ್ನ ಇಲ್ಲ? ಯಾವ್ದದು ಸಣ್ಣದೈತಲ್ಲ ಅದು ಭುವನ ಅಂತೇಳಿ. ಅವನ ಬಜ್ಜಿ ಮಿರ್ಚಿ ತಿಂದಾನ ರಾತ್ರಿ 2 ಸಲ ವಾಂತಿ ಮಾಡಿದ. ಏನ ಬಿಡ ಅಂತ ಸುಮ್ಮನಾದೆ. ಬೆಳಗ್ಗೆ ಎದ್ದು ಹುಡುಗ ವಾಂತಿ. ಅಯ್ಯೋ ದೇವ್ರ, ಆ ಹುಡುಗ ನಿಲ್ಲಕ್ ತ್ರಾಣ ಇಲ್ದಂಗಾಗೈತಿ ನಿಮ್ಮ ಅಂಗಡ್ಯಾನ ಬಜ್ಜಿ ಮಿರ್ಚಿ ತಿಂದು. ಅಯ್ಯೋ ಕತಿಯ ಅಲ್ವಾ, ನೀ ಹೆಂಗೆ ಮಾತಾಡ್ತೀವ? ನಿನ್ನೆ ಎಷ್ಟು ಮಂದಿಗೆ ಮಾರೇವ್ ನಾವು? ಕಂಡಪಟ್ಟಿ ಮಂದಿ ವ್ಯಾಪಾರ ಮಾಡೀವಿ, ಎಲ್ಲರಿಗೂ ಹಂಗಾಗೈತನ? ಯಾರಿಗೆ ಗೊತ್ತ? ನನ್ನ ಮಗಗೆ ನನ್ನ ಮಮ್ಮ ಕೊಟ್ಟಿದ್ದು ಹಿಟ್ಟು ಕಲಿಸಿದ್ದು ಯಾವ್ದಿತ್ತ ಏನೋ ಯಾರಿಗೆ ಗೊತ್ತು? ಆಮೇಲೆ ಬೇರೆ ಹಿಟ್ಟು ಕಲಿಸಿ ಮಾಡಿರ್ಬೋದು ನೋಡುವ. ನನ್ನ ಮಮ್ಮಗೆ ಏನಾರ ಆತು ನಿಮ್ಮನ್ನ ಯಾರನ್ನೂ ಬಿಡುದಿಲ್ಲ. ಮತ್ತೆ ನಾನು ಯಾಕವಾ ಬಾಯಿಗೆ ಬಂದಂಗ ಮಾತಾಡಕತ್ತಿ ಅಲ್ಬೇ ಅಂಕವಕ್ಕ ನೀನು? ಆ ಕತಿಯವ ನಿಂದೊಂದತ್ತಾಗ. ಅಲ್ಲ ನಿನ್ನ ಮಮ್ಮಗೆ
ಶಾಂತವ, ನನ್ನ ಮೊಮ್ಮಗ ಮಾತ್ರ ತ್ರಾಸ ಆಗೈತಿ. ದವಾಖಾನಿಗೆ ಅವ್ರ ಅವ್ವ ಅಪ್ಪ ಕರ್ಕೊಂಡು ಹೋಗ್ಯಾರ. ಏನಾರ ಹೆಚ್ಚು ಕಮ್ಮಿ ಆತು ಮತ್ ನಾ ಮಾತ್ರ ಎಲ್ಲಾರ ಮ್ಯಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಕಿ, ಅಂಗಡಿನ ಎತ್ತಂಗಡಿ ಮಾಡ್ಸಕಿ. ಅಯ್ಯೋ ದೇವ್ರೆ, ಇದು ಒಳ್ಳೆ ಕತಿ ಆತ್ ಬಿಡ. ಎಂಕವಕ್ಕ ನೀ ಮಾತಾಡ ಸರಿ ಇಲ್ಲ ನೋಡ್ಬೇ, ನಾನ ಹಿಟ್ ಕಲಿಸಿ ಮಾಡಕಿ. ಏನ ನಾ ಎಷ್ಟು ಸ್ವಚ್ಛ ಮಾಡ್ತೀನಿ, ಎಷ್ಟು ಹೆಂಗ ನನಗೆಲ್ಲ ಗೊತ್ತೈತಿ. ಏನ ನೀ ಹೇಳಕ ಬರಬೇಡ. ಏನ ನಿನ್ನ ಮಗ ತಿನ್ನಬಾರ್ದು ತಿಂದಿರ್ಬೇಕು, ಅದನ್ನ ನೀ ಕೇಳ್ಕೊ. ಅದನ್ನ ಬಿಟ್ಟು ನೀ ಇದು ಬಿದ್ದರ ಮ್ಯಾಗ ಹಿಂಗೆ ಈರಾಡಿದ್ರ ಉಪಯೋಗ ಇಲ್ಲ ನೋಡ್ವಾ. ನೋಡಾಗಿರ್ಜಿ, ನೀ ಹೇಳ್ಬೇಡ ಇದನ್ನೆಲ್ಲ. ನನ್ನ ಹೊಟ್ಟಿ ಸಂಕಟ ಯಾರ ಮುಂದೆ ಹೇಳಿ? ನನ್ನ ಮಗೀಗ ಏನ ನಿನ್ನೆ ರಾತ್ರಿ ಇಂದ ಹಿಡಿದು ಇಲ್ಲಿ ಮಟ್ಟ ಏನು 1000 ಖರ್ಚಾಗೈತೆ, 500 ಖರ್ಚಾಗೈತೆ ಗೊತ್ತಿಲ್ಲ. ರೊಕ್ಕ ಕೊಡ್ರಿ ಅದ್ರದ್ದು. ಇಷ್ಟೊತ್ತನ ಅಂದಿ ಮೊಮ್ಮಗ ಆರಾಮಿಲ್ಲ ಅಂತ ಹೇಳಿ ಈಗ ರೊಕ್ಕ ಕೊಡಂತೇಲೇವ ನೀನು? ರೊಕ್ಕ ಕೊಡ್ಬೇಕು, ದವಾಖಾನಿಗೆ ಕರ್ಕೊಂಡು ಹೋಗಿದ್ದು. ನನ್ನ ಮೊಮ್ಮಗೆ ಏನು ಹೆಚ್ಚು ಕಮ್ಮಿ ಆಕತ್ತೆ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನು ನೋಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದು ನಾನು. ಇನ್ನೇನು ಇಲ್ಲಿ ವ್ಯಾಪಾರ ಮಾಡಂಗಿಲ್ಲ ನೀವು. ಅಯ್ಯೋ ದೇವ್ರೆ, ನಾವು ವ್ಯಾಪಾರ ಮಾಡೋರವ. ನಿನ್ನ ಮೊಮ್ಮಗಂದು ಹೇಳಿದ್ರೆ ನಾವೇನು ಮಾಡೋಣ? ಏನು ಮಾಡೋದಿಕ್ಕಿಗೆ? ಅಂಗಡಿ ಹೆಂಗಾರ ಎತ್ತಂಗಡಿ ಮಾಡಿಸ್ಬೇಕಲ್ಲ, ಇದನ್ನ ಮಾಡಿಸಿ ನಾ ಮಾಡ್ಬೇಕಿಲ್ಲ. ಯಾ ಹಿಟ್ಟದು ಎಲ್ಲಿ ತರ್ತೀರಿ? ಆ ಹಿಟ್ಟಿನಾಗಿನ ಹುಳಪಳ ಆಗ್ಯಾವೋ ಏನು, ಅದೇನೋ ಇದು ಮಾಡ್ತಾರಂತಲ್ಲ, ಅದೇನೋ ತಿನ್ನು ಕೂಳು ಬರಬರಿ ಐತೆ ಇಲ್ಲ ಅಂತೇಳಿ ಏನೋ ಸರ್ಟಿಫಿಕೇಟ್ ಕೊಡ್ತಾರಂತಲ್ಲ, ಅದು ಏನೋ ನಂಗೂ ಅದು ಗೊತ್ತಿಲ್ಲ. ಅದನ್ನೆಲ್ಲ ಮಾಡ್ಸಿರ ನೀವು? ನೋಡವ, ಇವೆಲ್ಲ ನಮಗೆ ಗೊತ್ತಿಲ್ಲ. ನಾವು ಇವೆಲ್ಲ ಮಾಡ್ಸಿಲ್ ಬಿಡ, ಇಲ್ಲ ಅಂತಲ್ಲ. ಆದ್ರೆ ನೀ ಹೇಳ್ದಂಗೆ ನಾವು ಹಂಗೆಲ್ಲ ಹೊಲಸಾಟ ನಾವು ನಮ್ಮ ಹೋಟೆಲ್ನಾಗ ಅಡಿಗೆ ನಾವು ಕಲಬೆರಕೆ ಮಾಡೋದೇ ಇಲ್ಲ. ಎಲ್ಲ ನನ್ನ ಮಗನ ಅಂಗಡಿಯಾನು ಪ್ಯೂರ್ ಹಿಟ್ಟು. ಏನು ಹೀರಾ ಹಿಟ್ಟು ತರಿಸ್ತೀನಿ, ಮೆಣಸಿಕಾಯಿ ನೋಡಿ ಸಿಳ್ಳಿ ಚಲೋ ನೋಡಿ ಹಾಕ್ತೀವಿ. ಒಂದು ಚೆಕ್ ಮಾಡೇ ನಾವು ಹಾಕುದು. ನೀ ಇದನ್ನೆಲ್ಲ ಹೇಳ್ಬೇಡ ನನಗೆ. ನಿನ್ನ ಮೊಮ್ಮಗೆ ಏನು ತಿಂದಾನ ಅದನ್ನ ಕೇಳ್ಕೊ. ನೀ ಮೊದಲು ಹೋಗಿ ಎತ್ತರ ನೀವು ಅಂಗಡಿ ಎತ್ತರ. ನೀವು ಯಾಕೆ ಎತ್ತಬೇಕ? ಯಾಕೆ ಎತ್ತಬೇಕಂತ ಹಂಗಾರೆ ಕಂಪ್ಲೇಂಟ್ ಕೊಡ್ತೇನೆ ನಾನು. ಊರಾಗೆಲ್ಲ ಪ್ರಚಾರ ಮಾಡ್ತೀನಿ, ಯಾವೇಕಿನ ಈಕೆ ಅಂಗಡಿಯಾಗ ಏನು ತಗೋಬೇಡ್ರಿ, ಈಕೆ ಅಂಗಡಿ ಅಂತ ತಿಂದು ವಾಂತಿ ಬೇದಿ ಶುರುವಾಕತ್ತೆ ಅಂತೇಳಿ. ನೋಡುವ ಎಂಕವಕ್ಕ, ಹಂಗ ಮಾಡಕ್ ಹೋಗ್ಬೇಡ. ಏನ ಸ್ವಲ್ಪ ನ್ಯಾಯವಾಗಿ ನಡ್ಕೊಳ್ಳೋದು ಕಲಿ, ಮಾನವೀಯತೆಯಿಂದ ಮಾತಾಡ. ಯಾರು ಏನಾಗೈತಿ ಫಸ್ಟ್ ಅದನ್ನ ವಿಚಾರಿಸ. ನೀ ಊರಾಗ ಇಲ್ಲದ ಅಪಪ್ರಚಾರ ಮಾಡ್ತಾನೆ ಅಂತ ನಿನಗೇನು ಅಧಿಕಾರ ಐತಿ ನಮ್ಮ ಅಂಗಡಿ ಬಗ್ಗೆ ಇಲ್ಲದಾರದ್ದು ಇಲ್ಲ ಸಲ್ಲದ ಹೇಳಾಕ? ನಮ್ಮ ಅಂಗಡಿ ವ್ಯಾಪಾರ ಹಾಳು ಮಾಡಕ್ಕೆ ಏನು ನಾವೇನು ಕಲ್ಲು ಕೊಟ್ಟು ಹಾಕಿಲ್ವಾ? ಹೌದಾ, ನಂಗೆ ರೊಕ್ಕ ಬಡ್ದು ಬಂಡವಾಳ ಹಾಕಿ ಅಂಗಡಿ ಮಾಡಿರೋದಿಲ್ಲ. ಹೌದಾ, ನಂಗೆ ಅದಾವ ಬಜ್ಜಿ ಮಿರ್ಚಿ. ನೀ ಇಲ್ಲ ಬಾರ್ದು ಹೇಳೋಗು. ಎಲ್ಲ ನಿನ್ನ ಮೊಮ್ಮಗ ಕೊಟ್ಟಾಗ ಭಾಳ ಮಂದಿ ಕಟ್ಟಿ ಕೊಟ್ಟೇವಿ, ಯಾರಿಗೂ ಏನಾಗಿಲ್ಲ. ಅವ್ರಿಗೂ ಗೊತ್ತಾಕತಿ. ಕಂಪ್ಲೇಂಟ್ ಕೊಡ್ತೀಯನ? ಕೊಡು ಹೋಗ. ಆಯ್ತು, ಕಂಪ್ಲೇಂಟೇ ಕೊಡ್ತೇನೆ ನೋಡ್ತೀರ. ಇದೇನ ಹಿಂಗಂತಾಳಿಕಿ ಅಂತಕ, ನೀ ತಲೆ ಕೆಡಿಸ್ಕೊಬೇಡ, ಸುಮ್ಮನಿದ್ ಬಿಡ. ಏನ ಇವ್ರದ್ದು ಹಂಗ ಇವ್ರದ್ದು ಬೆಂಡ್ಲಾರ್ದು. ನನಗೆ ಅನಿಸ್ತೈತಿ ನಮ್ಮ ವ್ಯಾಪಾರ ಆಗಕತ್ತಿದ್ ನೋಡಿ ಕಣ್ಣು ಕುಕ್ಕೇತಕಿಗೆ. ಹೆಂಗಾರ ಮಾಡಿ ಹಾಳು ಮಾಡ್ಬೇಕಂತೇಳಿ ಬಂದಾಳ ತಗೋಕಿ ಅಂಕವ್. ಅಯ್ಯೋ ದೇವ್ರೆ, ಏನು ಮಾಡೋದವ? ಅಲ್ಲ ಊರ್ ಮಂದಿಗೆ ಹೇಳ್ಕೊಂಬರ್ತೀನಿ ಅಂತಾಳ, ರೊಕ್ಕ ಕೊಡು ಅಂತಾಳ. ಏನು ಮಾಡೋದಂತ? ನೀ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಶಾಂತಕ. ನೀ ಎಟ್ಟು ಹೆದರ್ತಿಯಲ್ಲ ಅಟ್ಟು ಹೆದರ್ಸ್ತಾರ ಅವ್ರು ಪಿಸರ್ಯಾರು.